ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 21ನೇ ಪ್ರಶ್ನೆ, ಯುರೋಪ್ ಮಧ್ಯಯುಗ ಹಾಗೂ ಆಧುನಿಕ ಯುಗ ಎಂಬಂತಹ ಚಾಪ್ಟರ್ ಇಂದ ಪುನರುಜ್ಜೀವನ ಕಾಲದ ವಿಜ್ಞಾನವು ಆಧುನಿಕ ವಿಜ್ಞಾನದ ಬೆಳವಣಿಗೆಗೆ ಕಾರಣವಾಯಿತು, ಸಮರ್ಥಿಸಿರಿ ಅಂತ ಕೇಳಿದ್ದಾರೆ. ಪುನರುಜ್ಜೀವನ ಕಾಲದ ವಿಜ್ಞಾನವು ಆಧುನಿಕ ವಿಜ್ಞಾನದ ಬೆಳವಣಿಗೆಗೆ ಕಾರಣವಾಯಿತು. ಪುನರುಜ್ಜೀವನ ಕಾಲದಿಂದಲೇ ಆಧುನಿಕ ವಿಜ್ಞಾನ ಜನ್ಮ ತಾಳಿತು. ಈ ವಿಜ್ಞಾನವು ಧಾರ್ಮಿಕ ನಂಬಿಕೆಗಳನ್ನ ಬದಿಗೊತ್ತಿ ಹೊಸ ಸಂಶೋಧನೆಗಳನ್ನ ಪ್ರಕಟಿಸಿತು. ಓಕೆನಾ? ಮಾನವನ ಬಗ್ಗೆ ತಿಳಿಯುವ ವಿಷಯವು ಹೊಸ ಆವಿಷ್ಕಾರಗಳಿಗೆ ನಾಂದಿ ಆಗತ್ತೆ ಮಕ್ಕಳೇ. ಇಲ್ಲಿ ಯಾವುದೇ ಮಧ್ಯಕಾಲದಲ್ಲಿ ಜನರು ಯಾವುದೇ ವಿಷಯಗಳನ್ನಾದರೂ ಪ್ರಶ್ನಿಸದೆ ಒಪ್ಪಿಕೊಳ್ತಿದ್ರು. ಆದರೆ ಪುನರುಜ್ಜೀವನ ಕಾಲದಲ್ಲಿ ಪ್ರಶ್ನಿಸುವ ಮನೋಭಾವ ಬಂದಿದ್ದರಿಂದ ಇದು ಅನೇಕ ಆವಿಷ್ಕಾರಗಳಿಗೆ, ಸಂಶೋಧನೆಗಳಿಗೆ ಕಾರಣ ಆಗತ್ತೆ. ಅವಶ್ಯಕತೆ ಮತ್ತು ಪ್ರಶ್ನಿಸುವ ಮನೋಭಾವ ನೋಡಿ, ಇವೆಲ್ಲ ಬೆಳೆದಂತೆ ವೈಜ್ಞಾನಿಕ ಸಂಶೋಧನೆಗಳು ಹೆಚ್ಚುತ್ತವೆ. ಫ್ರಾನ್ಸಿಸ್ ಬೇಕನ್ ಪ್ರಾಚೀನ ವೈಜ್ಞಾನಿಕ ತೀರ್ಮಾನಗಳು ಪರಿಣಿತ ಜ್ಞಾನವನ್ನು ಪ್ರತಿನಿಧಿಸುವುದಿಲ್ಲ ಎಂದು ಘೋಷಿಸ್ತಾನೆ ಮಕ್ಕಳೇ. ಓಕೆನಾ? ಡೆಕಾರ್ತೆಯು ಸಂದೇಹ ಮಾರ್ಗಕ್ಕೆ ಕೊಡುಗೆ ನೀಡಿ ಯಾವುದನ್ನೇ ಆದರೂ ಒಪ್ಪಿಕೊಳ್ಳುವ ಮೊದಲು ಪ್ರಶ್ನಿಸುವ ವಿಷಯವನ್ನ ಮಂಡಿಸ್ತಾನೆ. ಇದೇ ವಿಜ್ಞಾನ ಅಲ್ವಾ? ಸೊ ಕೋಪರ್ನಿಕಸ್ನು ಗ್ರೀಸ್ನ ಟಾಲಮಿಯ ಭೂಕೇಂದ್ರದ ವಾದವು ಸುಳ್ಳು ಎಂದು ತೋರಿಸಿ ಗ್ರಹಗಳ ಸೌರ ಕೇಂದ್ರೀಯ ಸಿದ್ಧಾಂತವನ್ನ ಪ್ರತಿಪಾದಿಸಿದನು. ಅದೇ ರೀತಿ ಕೆಪ್ಲರ್ನು ಒಬ್ಬ ಜರ್ಮನಿಯ ವಿಜ್ಞಾನಿ. ಈತನು ಗ್ರಹಗಳು ಸೂರ್ಯನನ್ನು ದೀರ್ಘವೃತ್ತಾಕಾರದಲ್ಲಿ ಸುತ್ತುತ್ತವೆ ಎಂದು ತಿಳಿಸಿದನು. ಗೆಲಿಲಿಯೋ ದೂರದರ್ಶಕ ಯಂತ್ರಗಳನ್ನ ಕಂಡು ಹಿಡಿದನು. ಇದರ ಮೂಲಕ ಆಕಾಶಕಾಯಗಳನ್ನ ವೀಕ್ಷಿಸುವಂಥದ್ದು. ನ್ಯೂಟನ್ನನು ಗುರುತ್ವಾಕರ್ಷಣೆಯ ನಿಯಮಗಳನ್ನ ಕಂಡು ಹಿಡಿದನು. ಆಕಾಶಕಾಯಗಳು ಅವುಗಳ ಚಲನೆಗೆ ಗುರುತ್ವಾಕರ್ಷಣೆ ಕಾರಣ ಎಂದು ಪ್ರತಿಪಾದಿಸಿದವನು ನ್ಯೂಟನ್. ಆಂಡ್ರ್ಯೂ ವೆಸಾಲಿಯಸ್ ಶರೀರದ ಶಸ್ತ್ರಚಿಕಿತ್ಸೆಯ ಮೇಲೆ ವೈಜ್ಞಾನಿಕ ಗ್ರಂಥವನ್ನೇ ಬರೀತಾನೆ. ಈ ರೀತಿಯಾಗಿ ಪುನರುಜ್ಜೀವನ ಕಾಲವು ಆಧುನಿಕ ವಿಜ್ಞಾನದ ಬೆಳವಣಿಗೆಗೆ ಕಾರಣವಾಗುತ್ತೆ. ಥ್ಯಾಂಕ್ ಯು.